ಎಂಜಲಾಡಿ ಗ್ರಾಮ ನೀಲಾಡಿ ಎಂಬ ಸ್ಥಳದಲ್ಲಿ ನಿನ್ನೆ ಆದಂತಹ ದುರ್ಘಟನೆ ವಿಚಾರವಾಗಿ ಇಬ್ಬರು ಆನೆ ತುಳಿತಕ್ಕೆ ಒಳಗಾಗಿ ಮರಣ ಹೊಂದಿದ್ರು. ಆ ಸಲುವಾಗಿ ಸ್ಥಳೀಯರು ಸ್ವಲ್ಪ ಭಯಭೀತರಾಗಿ ಗಾಬರಿಯಾಗಿ ಈ ಆನೆಗಳನ್ನು ಸ್ಥಳಾಂತರ ಮಾಡಬೇಕು, ಇಲ್ಲಾಂದರೆ ನಮಗೆ ನೆಮ್ಮದಿ ಇಲ್ಲ, ನಾವು ಸರಿಯಾಗಿ ಓಡಾಟ ಮಾಡಲಿಕ್ಕಾಗೋದಿಲ್ಲ, ಕತ್ತಲಲ್ಲಿ ಮತ್ತು ಸಂಜೆಗಳಲ್ಲಿ ಸುಮಾರು ಆನೆಗಳು ಇಲ್ಲಿ ಬೀಡು ಬಿಟ್ಟಿದೆ ಅಂತ ಹೇಳಿ ದೂರುಗಳನ್ನು ಅಹವಾಲನ್ನ ಸ್ವೀಕರಿಸಿದ ನಂತರ ನಮ್ಮ ಉನ್ನತಾಧಿಕಾರಿಗಳಿಗೆ ಈ ಒಂದು ಆನೆಗಳನ್ನು ಹಿಡಿಯುವ ಸಲುವಾಗಿ ಅಧಿಕೃತ ಒಂದು ಪರ್ಮಿಷನ್ನ ತಗೊಂಡು ಅದನಂತರ ಇಲ್ಲಿಗೆ ಬೇಕಾದಂತಹ 5 ಆನೆಗಳನ್ನು ಮೈಸೂರಿನಿಂದ ತಿತಿಮತಿ ಕ್ಯಾಂಪಿನಿಂದ ಮತ್ತು ದುಬಾರೆ ಕ್ಯಾಂಪು ಮಡಿಕೇರಿಯಿಂದ ಮತ್ತು ನುರಿತ ಡಾಕ್ಟರ್ಸು ವೆಟನರಿ ಡಾಕ್ಟರ್ಸ್ ಏನಿದ್ದಾರೆ ಅವರನ್ನು ಮೈಸೂರಿನಿಂದ ಮತ್ತು BRTಯಿಂದ ಮತ್ತು ಮಡಿಕೇರಿಯಿಂದ ಇಲ್ಲಿಗೆ ಕರೆಸ್ಕೊಂಡಿದ್ದೇವೆ. ಅದ್ರ ಜೊತೆಯಲ್ಲಿ ಪ್ರತಿಯೊಂದು 5 ಆನೆಗಳೇನು ಬಂದಿದೆ, ಪ್ರತಿಯೊಂದು ಆನೆ ಜೊತೆಯಲ್ಲಿ ಸಹ ಆನೆ ನೋಡಿಕೊಳ್ಳೋದಕ್ಕಾಗಲಿ ಮತ್ತು ಪರಿಶೋಧನೆ ಮಾಡೋದಕ್ಕೆ ತಂಡಗಳು ಸಹ ಬಂದಿದ್ದಾವೆ. ಆ ಟ್ರ್ಯಾಕರ್ಸ್ ಅಂತ ಹೇಳ್ತೀವಿ, ಆ ಟ್ರ್ಯಾಕರ್ಸು ಸಹ ಎಲ್ಲ ಬಂದಿದ್ದಾರೆ. ನಿನ್ನೆ ರಾತ್ರಿಯೇ ಇದೆಲ್ಲ ನಿಯೋಜನೆ ಮಾಡಿಕೊಂಡು ಎಲ್ಲ ಸಲಕರಣೆಗಳು ಮತ್ತು ಅದ್ರ ಜೊತೆಲಿ ಬೇಕಾದಂಥ ಮೆಡಿಸಿನ್ ಎಲ್ಲದನ್ನೂ ರೆಡಿ ಮಾಡ್ಕೊಂಡಿದ್ದೇವೆ. ನಿನ್ನೆ ಬೆಳಿಗ್ಗೆ ಆದಂಥ ಘಟನೆಗೆ 3 ಆನೆಗಳು ಅಲ್ಲಿ ಕುರುಹುಗಳನ್ನು ಅದು ಎಲ್ಲೆಲ್ಲಿದೆ ಅಂತ ಅಂದ್ಬಿಟ್ಟು ಸಿಕ್ಕಿದೆ. ನಿನ್ನೆ ಸಹ ರಾತ್ರಿ ಸಮಯ ಅದನ್ನು ಎಲ್ಲೆಲ್ಲಿ ಓಡಾಡ್ತಾ ಇದೆ ಅನ್ನೋದು ಸಹ ನಮಗೆ ಮಾಹಿತಿ ದೊರೆತಿದೆ. ಆ ಎಲ್ಲ ಮಾಹಿತಿಗಳನ್ನ ಕ್ರೋಢೀಕರಿಸ್ಕೊಂಡು ಮತ್ತು ಡಾಕ್ಟ್ರುಗಳೊಟ್ಟಿಗೆ ನುರಿತ ಟ್ರ್ಯಾಕರ್ಸ್ ಒಟ್ಟಿಗೆ ಮತ್ತು ಎಲಿಫೆಂಟ್ ಇವ್ರನ್ನೆಲ್ಲ ಅದೆಲ್ಲ ಒಟ್ಟುಗೂಡಿಸಿ ನಮ್ಮ ಸ್ಥಳೀಯ ಸಿಬ್ಬಂದಿಗಳು ಸ್ಥಳೀಯರು ಗೊತ್ತಿರೋರೆಲ್ಲ ಅವರೆಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಬೆಳಿಗ್ಗೆ ಅವರು ಒಂದು ಡಾಕ್ಟರ್ ಟೀಮ್ ಏನಿದೆ ಅವರು ಒಂದು 3 ತಂಡಗಳಾಗಿ ರಚನೆ ಮಾಡ್ಕೊಂಡಿದ್ದಾರೆ. ಆ 3 ತಂಡಗಳು ಸಹ ಈ ಏನು ಕೊಣಾಜೆ ರಿಸರ್ವ್ ಫಾರೆಸ್ಟ್ ಅಂತ ಏನಿದೆ ಈ ಭಾಗದಲ್ಲಿ ಎಲ್ಲಿಂದ ಅದು ಯಾವ ಕಡೆಯಿಂದ ಪ್ರಾರಂಭ ಆಯ್ತು ಮತ್ತು ಎಲ್ಲಿ ಸಿಕ್ಕಿದೆ ಆ ಕುರುಗಳ ಮೇಲೆ 3 ತಂಡಗಳನ್ನ ರಚನೆ ಮಾಡಿಕೊಂಡು ಕಾಡಿನಲ್ಲಿ ಈಗ ಅದನ್ನು ಟ್ರ್ಯಾಕಿಂಗ್ ಮಾಡೋದಕ್ಕೆ ಒಳಗಡೆ ಹೋಗಿದ್ದಾರೆ. ಒಳಗಡೆ ಹೋಗಿ ಅವರೀಗ ನಮಗೆ ಏನಂತ ಅಂತಂದರೆ ಅಲ್ಲಿ ನಮ್ಮ ಕಾಡು ಜೇನು ಕುರುಬಾಸ್ ಏನಿದ್ದಾರೆ ಅವರು ನಮ್ಮ ಟ್ರ್ಯಾಕರ್ಸ್ ಮುಖ್ಯವಾಗಿ ಅವರು ಟ್ರ್ಯಾಕ್ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಈ ಟೆರೈನು ಮತ್ತು ಈ ಒಂದು ಇಷ್ಟು ದಟ್ಟವಾದ ಅರಣ್ಯ ಇದೊಂದು ಬೇರೆಯೇ, ಅಂದರೆ ಅವರು ನಾಗರಹೊಳೆ ಬಂಡೀಪುರ ಥರ ಅಲ್ಲ. ಸೊ ಹಾಗಾಗಿ ಅವ್ರಿಗೆ ಗೈಡ್ ಮಾಡಲಿಕ್ಕೆ ನಮ್ಮ ಸ್ಥಳೀಯರು ನಮ್ಮ ಸಿಬ್ಬಂದಿಗಳು ಸಹ ಒಟ್ಟಿಗೆ ಇದ್ದಾರೆ. ಅದನ್ನೆಲ್ಲ ಟ್ರ್ಯಾಕ್ ಮಾಡಿ ಎಲ್ಲಿ ಆನೆಗಳು ದೊರೀತವೆ ಎಲ್ಲಿ ಇದೆ ಅಂತ ಹೋಗಿ ಅದು ಪರಿಶೀಲನೆ ಸಿಕ್ಕಿದ ಮೇಲೆ ತದನಂತರ ಏನಾಗಿದೆ ನಮ್ಮ ಡಾಕ್ಟ್ರುಗಳು ನಿರ್ಣಯ ತಗೊತಾರೆ ಅದನ್ನು ಯಾವ ರೀತಿ ಮಾಡಬೇಕು ಮತ್ತು ಅದೆಲ್ಲ ಐಡೆಂಟಿಫೈ ಮಾಡೋದು. ಅದ್ರ ಬಗ್ಗೆ ಕೊಣಾಜೆ ರಿಸರ್ವ್ ಫಾರೆಸ್ಟ್ ಅಂತ ಏನಿದೆ ಈ ಭಾಗದಲ್ಲಿ ಎಲ್ಲಿಂದ ಅದು ಯಾವ ಕಡೆಯಿಂದ ಪ್ರಾರಂಭ ಆಯ್ತು ಮತ್ತು ಎಲ್ಲಿ ಸಿಕ್ಕಿದೆ ಆ ಕುರುಗಳ ಮೇಲೆ 3 ತಂಡಗಳನ್ನ ರಚನೆ ಮಾಡಿಕೊಂಡು ಕಾಡಿನಲ್ಲಿ ಈಗ ಅದನ್ನು ಟ್ರ್ಯಾಕಿಂಗ್ ಮಾಡೋದಕ್ಕೆ ಒಳಗಡೆ ಹೋಗಿದ್ದಾರೆ. ಒಳಗಡೆ ಹೋಗಿ ಅವರೀಗ ನಮಗೆ ಏನಂತ ಅಂತಂದರೆ ಅಲ್ಲಿ ನಮ್ಮ ಕಾಡು ಜೇನು ಕುರುಬಾಸ್ ಏನಿದ್ದಾರೆ ಅವರು ನಮ್ಮ ಟ್ರ್ಯಾಕರ್ಸ್ ಮುಖ್ಯವಾಗಿ ಅವರು ಟ್ರ್ಯಾಕ್ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಈ ಟೆರೈನು ಮತ್ತು ಈ ಒಂದು ಇಷ್ಟು ದಟ್ಟವಾದ ಅರಣ್ಯ ಇದೊಂದು ಬೇರೆಯೇ, ಅಂದರೆ ಅವರು ನಾಗರಹೊಳೆ ಬಂಡೀಪುರ ಥರ ಅಲ್ಲ. ಸೊ ಹಾಗಾಗಿ ಅವ್ರಿಗೆ ಗೈಡ್ ಮಾಡಲಿಕ್ಕೆ ನಮ್ಮ ಸ್ಥಳೀಯರು ನಮ್ಮ ಸಿಬ್ಬಂದಿಗಳು ಸಹ ಒಟ್ಟಿಗೆ ಇದ್ದಾರೆ. ಅದನ್ನೆಲ್ಲ ಟ್ರ್ಯಾಕ್ ಮಾಡಿ ಎಲ್ಲಿ ಆನೆಗಳು ದೊರೀತವೆ ಎಲ್ಲಿ ಇದೆ ಅಂತ ಹೋಗಿ ಅದು ಪರಿಶೀಲನೆ ಸಿಕ್ಕಿದ ಮೇಲೆ ತದನಂತರ ಏನಾಗಿದೆ ನಮ್ಮ ಡಾಕ್ಟ್ರುಗಳು ನಿರ್ಣಯ ತಗೊತಾರೆ ಅದನ್ನು ಯಾವ ರೀತಿ ಮಾಡಬೇಕು ಮತ್ತು ಅದೆಲ್ಲ ಐಡೆಂಟಿಫೈ ಮಾಡೋದು. ಅದ್ರ ಬಗ್ಗೆ ಆ ನಂತರ ನಮ್ಮ ಆನೆಗಳು 5 ಆನೆಗಳೇನು ಕಾರ್ಯಾಚರಣೆಗೆ ಅಂತ ಬಂದಿದ್ದಾವೆ ಆ ಆನೆಗಳನ್ನ ಕೊಂಡೋಗಿ ಅದನ್ನು ಏನು ನಮ್ಮ ವೈಲ್ಡ್ ಆನೆ ಎಲಿಫೆಂಟ್ ಏನಿದೆ ಅಥವಾ ಯಾವುದು ತೊಂದರೆ ಕೊಟ್ಟಿದೆ ಆ ಆನೆಗಳನ್ನು ಹಿಡಿಯುವಲ್ಲಿ ಮತ್ತು ಅದನ್ನು ಮಾಡಿ ಅರವಳಿಕೆ ಮದ್ದು ಕೊಟ್ಟು ಅದನ್ನು ಯಶಸ್ವಿ ಆಗ್ತದೆ. ಸೊ ಈ ಕಾರ್ಯಾಚರಣೆಯಲ್ಲಿ ಒಂದು 5 ಡಾಕ್ಟರ್ಸ್ ಇದ್ದಾರೆ, 5 ಡಾಕ್ಟರ್ಸ್ ತಂಡ ಇದೆ. ಯಶಸ್ವಿ ಡಾಕ್ಟರ್ ರಮೇಶ್, ಡಾಕ್ಟರ್ ಮುಜಿಬುರ್ ಅಂತೇಳಿ, ಅಕ್ರಮ್ ಅಂತ, ಯಶಸ್ವಿನಿ ಅಂತೇಳಿ ಮತ್ತು ಸ್ನೇಹ ಅಂತೇಳಿ ಡಾಕ್ಟರ್ಸ್ ಇದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಒಂದು ಡ್ರೋನ್ ತಂಡನೂ ಸಹ NITK ಅವರಿಂದ ಮತ್ತು ನಮ್ಮದೇ ಆದಂಥ ಡ್ರೋನ್ ತಂಡಗಳು ಸಹ ರೆಡಿ ಇದೆ. ಯಾಕೆಂದರೆ ಇಷ್ಟು ಕಾಡಿರೋದ್ರಿಂದ ಅದು ಟ್ರ್ಯಾಕಿಂಗ್ಗೆ ಸುಲಭ ಆಗಲಿ ಮತ್ತು ಅದನ್ನು ಈಸಿಯಾಗಿ ಬೇಗನೆ ಇದು ಮಾಡಲಿಕ್ಕೋಸ್ಕರ ಡ್ರೋನ್ ತಂಡವನ್ನು ಸಹ ಥರ್ಮಲ್ ಡ್ರೋನ್ ಇಮೇಜ್ ಸಹ ಉಪಯೋಗಿಸ್ಕೊಂಡು ಅದನ್ನು ತಂಡ ರೆಡಿ ಇದೆ. ಸೊ ಇವೆಲ್ಲ ತಂಡಗಳು ಕಾರ್ಯಾಚರಣೆಯಲ್ಲಿ ಇಳಿದಿದ್ದಾವೆ. ಕಾರ್ಯಾಚರಣೆ ಸಾಗ್ತಾ ಇದೆ, ಬೆಳಿಗ್ಗೆ ಮುಂಜಾನೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಕಾರ್ಯಾಚರಣೆಯಲ್ಲಿ ಎಷ್ಟು ಬೇಗನೆ ನಮಗೆ ಆ ಆನೆಗಳು ಸಿಗ್ತವೆ ಮತ್ತು ನಾವು ಅದನ್ನು ಐಡೆಂಟಿಫೈ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯವಾಗಿದೆ. ಅದು ಸಿಕ್ತಿದಾಗೇ ನಮ್ಮ ಕಾರ್ಯಾಚರಣೆ ಒಂದು ಹಂತಕ್ಕೆ ಮುಟ್ಟುತ್ತೆ. ಅದರ ನಂತರ ಅವನ್ನ ಇಲ್ಲಿಂದ ಸ್ಥಳಾಂತರ ಮಾಡೋದಕ್ಕೆ ನಾವು ಕಾರ್ಯಕ್ರಮವನ್ನು ತಗೊತೀವಿ. ಮತ್ತು ಅವು ಸಿಗೋದು ನಮ್ಮ ಮೂಲ ಉದ್ದೇಶ, ಅವನ್ನು ಇಲ್ಲಿಂದ ಕಾರ್ಯಾಚರಣೆ ಮಾಡಿ ಇಲ್ಲಿಂದ ಹೊರಗಡೆ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದೇ ಮೂಲ ಉದ್ದೇಶ ಆಗಿರೋದ್ರಿಂದ ಆಗ ಸ್ಥಳೀಯರು ಇಲ್ಲೇನು ಕಾಡಿನ ಭಾಗದಲ್ಲಿ ಇದೆಲ್ಲ ದೊಡ್ಡ ಕಾಡು,
ಕೋಣಾಜೆ ರಿಸರ್ವ್ ಫಾರೆಸ್ಟು, ಕುಂಬಾರು, ಮೂಜೂರು ಇವೆಲ್ಲ ದೊಡ್ಡ ದೊಡ್ಡ ಅರಣ್ಯಗಳು. ಅರಣ್ಯ ತಪ್ಪಲಿನಲ್ಲಿ ಮತ್ತು ಫ್ರಿಂಜ್ ಏರಿಯಾದಲ್ಲಿ ಏನು ಜನರಿದ್ದಾರೆ ಅವರ ಭಯಭೀತಿ ಮತ್ತು ಅವರ ಒಂದು ಮಾನಸಿಕವನ್ನು ಸ್ಥೈರ್ಯವನ್ನು ತುಂಬಲಿಕ್ಕೆ ಈ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಯಶಸ್ಸು ಕಾಣ್ತೇವೆ. ಅದು ಅಲ್ಲಿ ತನಕ ನಾವು ಇಲ್ಲೇ ಕ್ಯಾಂಪ್ ಆಗಿ ಎಲ್ಲ ಸಿಬ್ಬಂದಿಗಳು, ನನ್ನ DCF ಆಗಿರ್ಬೋದು, CF ಸಹ ಬಂದಿದ್ದಾರೆ, ಮತ್ತು DCF, CF ಮತ್ತು ನಮ್ಮ ACF ರೇಂಜ್ ಆಫೀಸರ್ಸ್ ಎಲ್ಲ ಸಿಬ್ಬಂದಿಗಳು ಇಲ್ಲೇ ಬಿಡಾರ ಹೂಡಿ ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದೇವೆ. ಇದು ಯಶಸ್ವಿ ಆಗುತ್ತೆ, ನಾವು ಬೇಗನೆ ಅದನ್ನು ಹಿಡಿಯುವಲ್ಲಿ ಯಶಸ್ವಿ ಆಗ್ತೀವಿ ಅಂತೇಳಿ ನನಗೆ ನಂಬಿಕೆ ಇದೆ. ಸೊ ಅಂದರೆ ಅವ್ರಿಗೆ ಕುರುಹುಗಳು, ಸಿಗ್ನಲ್ಗಳು, ಟ್ರ್ಯಾಕ್ ಅವು ಹೇಗೆ ಹೋಗಿದ್ದಾವೆ ಅವೆಲ್ಲ ಕುರುಹುಗಳನ್ನ ಇಟ್ಕೊಂಡು ಹೋಗಿರೋದ್ರಿಂದ ನಾವು ಇಷ್ಟೇ ದೂರದಲ್ಲಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಇಡೀ ಕೋಣಾಜೆ ರಿಸರ್ವ್ ಫಾರೆಸ್ಟ್ ಕಂಪ್ಲೀಟ್ ಏರಿಯಾಗಳನ್ನ ಕವರ್ ಮಾಡೋದಕ್ಕೋಸ್ಕರ ಈ ಒಂದು ಇದು ಅಂದರೆ ಯಾವುದೇ ಭಾಗದಲ್ಲಿದ್ದರೂ ಸಹ ಅದು ಯಾರಿಗಾದ್ರು ಒಬ್ರಿಗಾದ್ರೂ ಒಬ್ರು ಸಿಗಬೇಕು. ಒಂದು ವೇಳೆ ಅದು ಅವರು ಸಿಗ್ನಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಒಂದು ವೇಳೆ ಬೇಕು ಅಂತಂದರೆ ನಮ್ಮ ಡ್ರೋನ್ ತಂಡನೂ ಸಹ ರೆಡಿ ಇದೆ. ಆ ಡ್ರೋನ್ನ ಥರ್ಮಲ್ ಇಮೇಜ್ ಸಹ ಅದು ಕ್ಯಾಮ್ರಾ ಒಳಗಡೆ ಇದ್ರೂ ಸಹ ಸಿಗೋ ಚಾನ್ಸಸ್ಗಳು ನಮ್ಗೆ ಜಾಸ್ತಿ ಇದೆ. ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ನಾವು ಆ ತಂಡನೂ ಸಹ ರೆಡಿ ಇಟ್ಕೊಂಡಿದ್ದೇವೆ. ಈಗ ಮೊನ್ನೆ ಶಿರಾಡಿಯಲ್ಲಿ ಒಂದು ಅಟ್ಯಾಕ್ ಆಯಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂತಂದ್ರೆ ಅದನ್ನ ಐಡೆಂಟಿಫೈ ಮಾಡಿ ಇದೇ ಆನೆ ಇಂಥದೇ ಇತ್ತು, ಇಂಥದೇ ದೊಡ್ಡದು, ಗಾತ್ರ, ಸೈಜು, ಅದ್ರದ್ದು ಕುರು ಯಾವುದೂ ಸಹ ನಮ್ಮಲ್ಲಿ ಲಭ್ಯ ಇಲ್ಲದೆ ಇರೋದ್ರಿಂದ ಆನೆ ಇಲ್ಬೋದು ಅಥವಾ ಬೇರೆನೂ ಇರಬಹುದು. ಆದರೆ ಏನಾಗಿದೆ, ಉಪ್ಪಟಳ ಇದು ನಿರಂತರವಾಗಿ 1-1.5 ತಿಂಗಳಿಂದ ಜಾಸ್ತಿ ಆಗ್ತಿರೋದ್ರಿಂದ ಮತ್ತು ಜನರು ಸಹ ಸುಮ್ಮನೆ ಭಯಭೀತರಾಗಿ ಅವ್ರಿಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಆಗ್ತಿರೋದ್ರಿಂದ ನಾವು ಈ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತೇಳಿ ಉನ್ನತಾಧಿಕಾರಿಗಳ ಮಟ್ಟದಲ್ಲ ಚರ್ಚೆ ಮಾಡಿ ಅವರ ಪರ್ಮಿಷನ್ ಪ್ರಕಾರ ಮಾಡ್ತಾ ಇದ್ದೇವೆ. ಇದೀಗ ಎಷ್ಟು ದಿವಸ ಕಾರ್ಯಾಚರಣೆ ಆದಷ್ಟು ಬೇಗನೆ ನಮಗೆ ಮುಗಿಬೇಕು ಅನ್ನೋದು ನಮ್ಮ ಆಸೆ. ಆದರೆ ಇಷ್ಟೇ ದಿನ ಆಗುತ್ತೆ ಅಂತ ಯಾಕೆ ಗೊತ್ತಿಲ್ಲ. ಯಾಕೆಂತಂದರೆ ಆ ಆನೆಗಳು 3 ಆನೆಗಳು ಅಂತ ಏನು ನಾವು ಹೇಳ್ತಾ ಇದ್ದೀವಿ, ಅದು ನೋಡಿದ್ದಾರೆ ಜನರು, ಅವು ಸಿಗೋ ತನಕ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ. ಅದು ಇವತ್ತು ಆಗ್ಬೋದು, ನಾಳೆಗೂ ಆಗ್ಬೋದು, ಅಥವಾ ಇನ್ನೇ 2 ದಿನನೂ ಆಗ್ಬೋದು. ಆ ಕಾರ್ಯಾಚರಣೆ ಆಗೋ ತನಕನೂ ನಮ್ಮ ಕಾರ್ಯಪಡೆ ಇಲ್ಲೇ ಇರ್ತದೆ, ಕಾರ್ಯಾಚರಣೆಯಲ್ಲಿ ತೊಡಗಿರ್ತೀವಿ. ಅದ್ರ ನಂತರದ್ದು ಏನಿದೆ ಅವು ಹಿಡಿದ ಮೇಲೆ ಬೇರೆ ಕಡೆ ಸ್ಥಳಾಂತರ ಮಾಡಿ ಉಳಿದಿದ್ದ ಜನರಿಗೆ ಒಂದು ಧೈರ್ಯ ತುಂಬಿ ಮತ್ತೆ ಉಳಿದಿದ್ದ ನಮ್ಮ ಮೆಜರ್ಸ್ ಏನಿದೆ, ಎಲಿಫೆಂಟ್ ಪ್ರೂಫ್ ಟ್ರಂಚ್ ಆಗಿರ್ಬೋದು, ಸೋಲಾರ್ ಬೇಲಿ ಆಗಿರ್ಬೋದು, ರೈತರಿಗೆ ಸೋಲಾರ್ ಬೇಲಿ ಒದಗಿಸ್ಕೊಡೋಕ್ಕೆ ಸಬ್ಸಿಡಿ ಸ್ಕೀಮ್ ಇದ್ದಾವೆ, ಮತ್ತು EPT ಟ್ರಂಚ್ ಮಾಡಬೇಕು ಅಂತ ಕೇಳ್ತಿದ್ದಾರೆ, ಸೋಲಾರ್ ಫೆನ್ಸಿಂಗು ಹೇಳ್ತಿದ್ದಾರೆ. ಸೊ ಆ ಕಾರ್ಯಗಳನ್ನು ಮುಂದುವರಿಸ್ತಾ ಹೋಗ್ತೇವೆ. ಮತ್ತು ಜನರ ಬೇಡಿಕೆ, ಜನರು ಎಲ್ಲಿ ಅವಶ್ಯಕತೆ ಇದೆ, ತುಂಬ ಬೇಕು ಅಂತ ಕೇಳಿದರೆ ಆ ಭಾಗಗಳಲ್ಲಿ ನಾವು ಪ್ರಯಾರಿಟಿ ಮೇಲೆ ತಗೊಂಡು ಆ ಕೆಲಸಗಳನ್ನ ಮಾಡೋಕ್ಕೆ ಇಷ್ಟಪಡ್ತೇವೆ. ನಿಮ್ಮ ಸಿಬ್ಬಂದಿಗಳು ಎಷ್ಟಿದ್ದಾರೆ? ನಮ್ಮ ಸಿಬ್ಬಂದಿಗಳು ಸಾಕಷ್ಟು, ಏನಿಲ್ಲ ಅಂದರೆ ಒಂದು 60-70 ಜನ ಸಿಬ್ಬಂದಿಗಳಿದ್ದಾರೆ. ಆದರೆ ತಂಡದ ಒಳಗಡೆ ಇಲ್ಲ. ತಂಡದಲ್ಲಿ ಒಂದೊಂದು ತಂಡದಲ್ಲಿ ಇಬ್ಬಿಬ್ರು ಮಾತ್ರ. ಅದು ಇಲ್ಲಿ ಸ್ಥಳೀಯರು, ಇಲ್ಲಿ ಗೊತ್ತಿರೋರು, ಸುಮಾರು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡಿ ಈ ಒಂದು ಪ್ರದೇಶವನ್ನು ಚೆನ್ನಾಗಿ ಅರ್ಥಕೊಂಡಿರೋರು ಮಾತ್ರ ದಾರಿ ತೋರಿಸುವ ಸಲುವಾಗಿ ಅವರನ್ನು ಕಳಿಸ್ಕೊಟ್ಟಿದ್ದೇವೆ. ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಅವ್ರ ಸೇಫ್ಟಿ, ಅವ್ರ ಸೆಕ್ಯೂರಿಟಿನ ಇಟ್ಕೊಂಡು ಕಾರ್ಯಾಚರಣೆಯಲ್ಲಿ ಇರಬೇಕು. ಮತ್ತು ಯಾವುದೇ ಜಾಗತ್ರದ್ದು ಏನೇ ಇದ್ರೂ ಸಹ ಅದನ್ನು ನಮಗೆ ಇಮ್ಮಿಡಿಯೇಟ್ ಮಾಹಿತಿಗಳನ್ನ ನೀಡಬೇಕು ಅಂತೇಳಿ. ಈಗ ನಾಳೆಯಿಂದ ಬೇರೆ ಕಡೆಯಿಂದ ಏನಾದರೂ ಕಾರ್ಯಾಚರಣೆ? ಈಗ ಇವತ್ತು ಇಲ್ಲಿಂದಲೇ ಸ್ಟಾರ್ಟ್ ಮಾಡಿ. ಇವತ್ತು ಈಗೇನು ಟೀಮ್ಗಳು 3 ತಂಡಗಳು ಒಳಗಡೆ ಹೋಗಿದ್ದಾವೆ, ಅವು ಬಂದ ನಂತರನೇ ಗೊತ್ತಾಗುತ್ತೆ ಅವ್ರಿಗೆ ಈ ಪ್ರದೇಶದಲ್ಲಿ ಅಥವಾ ಇನ್ನೊಂದು ಪ್ರದೇಶದಲ್ಲಿ ಸಂಶಯ ಉಂಟಾ, ಅಥವಾ ಬೇರೆ ಭಾಗದಲ್ಲಿ ಸ್ಥಳೀಯರಾಗಲಿ ಇಲ್ಲ ಈ ಕಡೆ ಇದೆ, ಈ ಕಡೆ ಕಾಣ್ತಾ ಇದೆ, ಸೌಂಡ್ ಮಾಡ್ತಾ ಇದೆ ಅಂತ ಏನಾದರೂ ಕುರುಹುಗಳನ್ನ ಕೊಟ್ಟರೆ ಆ ಬೇಸಿಸ್ ಮೇಲೆ ಮುಂದುವರಿಸ್ತೇವೆ ಆ ಕಾರ್ಯಾಚರಣೆ. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.